ಅಕ್ರಮವಾಗಿ ಲಾರಿಯಲ್ಲಿ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಬೀಟೆ ಮರದ ದಿಮ್ಮಿಗಳನ್ನು ಸಾಗಿಸುತ್ತಿದ್ದ ಆರೋಪಿಯನ್ನ ಹುಣಸೂರು ಪ್ರಾದೇಶಿಕ ಅರಣ್ಯ ವಿಭಾಗದವರು ದಿಢೀರ್ ದಾಳಿ ನಡೆಸಿ ಲಾರಿ ಸಹಿತ ಮರದ ದಿಮ್ಮಿಗಳನ್ನು ವಶಕ್ಕೆ ಪಡೆದು ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಹೌದು, ಕಡಗಿನಿಂದ ಲಾರಿಯಲ್ಲಿ ಕಾಫಿ ಹಾಗೂ ಮರದ ಹೊಟ್ಟು ತುಂಬಿದ್ದ ಮೂಟೆಗಳ ನಡುವೆ ಬೀಟೆ ಮರದ ದಿಮ್ಮಿಗಳನ್ನಿಟ್ಟು ಸಾಗಿಸುತ್ತಿರುವ ಬಗ್ಗೆ ಬಂದ ಖಚಿತ ಮಾಹಿತಿಯ ಮೇರೆಗೆ ಪ್ರಾದೇಶಿಕ ಅರಣ್ಯ ವಿಭಾಗದ ಡಿಸಿಎಫ್ ಕಿರುಬನಂತನ್, ಎಸಿಎಫ್ ಮಹದೇವಯ್ಯ ಅವರ ಮಾರ್ಗದರ್ಶನದಲ್ಲಿ ಹುಣಸೂರು ಆರ್ಎಫ್ಒ ಸಂತೋಷ್ ಎಂ ಹೂಗಾರ್ ನೇತೃತ್ವದ ತಂಡ ಹುಣಸೂರು ಎಚ್ಡಿ ಕೋಟೆ ಮುಖ್ಯ ರಸ್ತೆಯ ಆಜಾದ್ ನಗರದ ಪೆಟ್ರೋಲ್ ಬಂಕ್ ಬಳಿ ಹೊಂಚಿ ಹಾಕಿ ಲಾರಿಯನ್ನ ಅಡ್ಡಗಟ್ಟಿ ಪರಿಶೀಲಿಸಿದ ವೇಳೆ ಮರದ ದಿಮ್ಮಿಗಳಿರುವುದು ಪತ್ತೆಯಾಗಿದೆ. ಲಾರಿಯನ್ನ ಜಪ್ತಿ ಮಾಡಿ ಕೃತ್ಯಕ್ಕೆ ಬಳಸಿದ್ದ ಮೊಬೈಲ್ ಸಹಿತ ಕೇರಳ ಮೂಲದ ಮಲಪುರಂನ ಲಾರಿ ಮಾಲೀಕ ಕಂ ಚಾಲಕ ಅಬ್ದುಲ್ ಶುಕೂರ್ ಬಂಧಿಸಿ ಲಾರಿಯಲ್ಲಿದ್ದ ಸುಮಾರು 30 ಲಕ್ಷ ರೂಪಾಯಿ ಬೆಲೆ ಬಾಳುವ 45 ಬೀಟೆ ಮರದ ದಿಮ್ಮಿಗಳನ್ನು ವಶಪಡಿಸಿಕೊಂಡು ಅರಣ್ಯ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಈ ಪ್ರಕರಣದಲ್ಲಿ ಹಲವಾರು ಮಂದಿ ಭಾಗಿಯಾಗಿರುವ ಬಗ್ಗೆ ಶಂಕೆ ಇದ್ದು ಪ್ರಕರಣದ ಕಿಂಗ್ ಪಿನ್ ಹಾಗೂ ಇತರೆ ಆರೋಪಿಗಳ ಪತ್ತೆಗಾಗಿ ಕ್ರಮ ವಹಿಸಲಾಗಿದೆ ಎಂದು ಡಿಸಿಎಫ್ ಆರ್ಟಿ ಕಿರುಬನಂತನ್ ತಿಳಿಸಿದ್ದು, ಪ್ರಕರಣವನ್ನು ಭೇದಿಸಿರುವ ತಂಡವನ್ನು ಪ್ರಶಂಸಿಸಿದ್ದಾರೆ. ಅರ್ಧ ಮಾಹಿತಿ ಸಿಕ್ಕಿದೆ. ಇನ್ನು ಖಚಿತ ಮಾಹಿತಿ ಅಂದರೆ ಈಗ ಅವನು ಮೇನ್ ನಡೀಬೇಕು ಅಷ್ಟೇ. ಸಿಗ್ತಾನೆ ಒಂದು 2 ದಿನ ನ್ಯಾಯಾಂಗ ಬಂಧನ ಕೊಡ್ತಾನೆ. ಹಾಂ, ಹೋಗ್ತಾನೆ ಸರ್. ಇಲ್ಲ ಸರ್, ಬನ್ನಿ. ಬಾ ಮಂಜು, ಟೈಪ್ ಮಾಡಿ ಅವ್ರ ಹತ್ರ ಕೊಟ್ಬಿಡೋಣ. ನಿಮ್ಮ ನಂಬರ್ ಕೊಡ್ತೀನಿ, ಒಂದು ಅದಕ್ಕೆ ಹಾಕ್ಬಿಡಿ. ಹಾಂ, ಗ್ರೂಪ್ಗೆ ಹೊಟ್ಟೋದು ಎಷ್ಟು ಅದು. ನಾನು ಅದೇ ಕೇಳಿದೆ ಸರ್ಗೆ, ಗ್ರೂಪ್ ಇಲ್ಲ ಸರ್. ಗೊತ್ತಿಲ್ಲ.